ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ರುಚಿಕರ ಅಡುಗೆಗಳು ಮೂಂಗ್ ದಾಲ್ ಖಾಂಡ್ವಿ, ಬಟಾಟಾ ಚಿವಡ, ಕುಮ್ಕಿ ಸಬ್ಜಿ, ಆರೆಂಜ್ ಮಿಲ್ಕ್ ಶೇಕ್. ನಂಬಿಕೆಗಿಂತ ಸಂದೇಹ ಜಾಸ್ತಿ ಆದಾಗ ಯಾವ ಸಂಬಂಧಗಳು ಉಳಿಯೋದಿಲ್ಲ. ಸಂದೇಹದ ನಡುವೆ ನಂಬಿಕೆಗಳು ಜಾಸ್ತಿ ಆದಾಗ ಮಾತ್ರ ಯಾವ ಮನಸ್ಸುಗಳು ಮುರಿಯೋದಿಲ್ಲ. ಬನ್ನಿ ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಯಾರು ಅಂತ ನೋಡುವಂತ ಸಮಯ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರ ಬೆಸ್ಟ್ ರೆಸಿಪೀಸ್ ನ ಹೇಳ್ಕೊಡೋದಕ್ಕೆ ಅನಿತಾ ಅವರು ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಅನಿತಾ. ಅನಿತಾ ಬನ್ನಿ. ಹಲೋ. ಹಾಯ್ ಅಶ್ವಿನಿ. ಬ್ಯೂಟಿಫುಲ್ ಅನಿತಾ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇಷ್ಟು ಮುದ್ದಾಗಿ ಕಾಲೇಜ್ಗೆ ಹೋಗೋ ಹುಡುಗಿ ಅಂತ ನನ್ಗನ್ಸುತ್ತೆ. ಮದ್ವೆ ಆಗಿದ್ಯಾ? ಮದ್ವೆ ಆಗಿ 10 years ಆಗಿದೆ. ಓಕೆ, ಶಾಕ್ ಆಯ್ತು ನನ್ಗೆ. 10 ವರ್ಷ ಅಂತ. 10 ವರ್ಷ ಆಗಿದೆ ಮದ್ವೆ ಆಗಿ. ಮೇಗೆ 10 years ಆಗುತ್ತೆ. ಮಕ್ಕಳು, ಇಬ್ರು ಮಕ್ಕಳು. ವಿನೀತ್ ಮಗಂಗೆ 8 years, ಮಗಳಿಗೆ 3 years. ನಿಜಾನಾ? ನಿಜವಾಗಿ. ಏನ್ರಿ ಆಕ್ಚುಲಿ? ವಾಕಿಂಗ್, ಯೋಗ. ಚೈಲ್ಡ್ ಮ್ಯಾರೇಜಾ? ಇಲ್ವಾ? ಇಲ್ಲಪ್ಪ. ಓಕೆ, ಶುರು ಮಾಡೋಣ. ಸೊ ಗೊತ್ತಾಗೋಯ್ತು ಈಗ ಅನಿತಾ ಯಂಗ್ ಅಂಡ್ ಬ್ಯೂಟಿಫುಲ್. ಸೊ ಅದ್ರ ಹಿಂದೆ ಇರುವಂತ ರಹಸ್ಯ ಅಂದ್ರೆ ಬೆಸ್ಟ್ ರೆಸಿಪೀಸ್. ಸೊ ಏನ್ ಹೇಳ್ಕೊಡ್ತಾ ಇದ್ದೀರಾ? ಫಸ್ಟ್ ಮೂಂಗ್ ದಾಲ್ ಖಾಂಡ್ವಿ ಅಂತ, ಇದು ಮಹಾರಾಷ್ಟ್ರೀಯನ್ ಡಿಶ್. ನಂಗೆ ತುಂಬಾ ಇಷ್ಟ. ಮೂಂಗ್ ದಾಲ್ ಖಾಂಡ್ವಿ ಅಂತ ಶುರು ಮಾಡೋಣ. ಸೊ ಮೂಂಗ್ ದಾಲ್ ಖಾಂಡ್ವಿ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ. ನೆನೆಸಿರೋ ಹೆಸರು ಬೇಳೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಸಾಲ್ಟ್, ರೆಡ್ ಚಿಲ್ಲಿ, ಅರಿಶಿನ, ಸಾಸಿವೆ, ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ತುಪ್ಪ, ಇಂಗು. ಇಷ್ಟು ಶುರು ಮಾಡೋಣ. ಮೊದಲು ಹೆಸರು ಬೇಳೆನ ರುಬ್ಕೋಬೇಕು. ಸೊ ಜಾರ್ ಬೇಕು. ಹೆಸರು ಬೇಳೆ ಎಷ್ಟೊತ್ತಿಗೆ ಮುಂಚೆ ನೆನ್ಸಿಟ್ಟಿರ್ಬೇಕು? 2 to 3 hours ಮುಂಚೆ. ಸೊ ನೆನ್ಸಿಟ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ನೀರಿದ್ರೆ ಪರವಾಗಿಲ್ಲ, ತುಂಬಾ ನೀರ್ ಹಾಕಬಾರ್ದಾ? ರುಬ್ಬೇಕಲ್ಲ, ಸೊ ಸ್ವಲ್ಪ ನೀರಿದ್ರು ಪರವಾಗಿಲ್ಲ. ಇದು ಯಾವ ತರ ರುಬ್ಕೋಬೇಕು? ನುಣ್ಣಗ್ ರುಬ್ಕೋಬೇಕು? ನುಣ್ಣಗ್ ರುಬ್ಕೋಬೇಕು. ಇದಕ್ಕೆ ಮೆಣಸಿನ್ಕಾಯಿ ಮತ್ತೆ ಜಿಂಜರ್ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಹಿಂಗು. ಸೊ ಜಿಂಜರ್ ಮಾತ್ರ ತಗೊಂಡಿದ್ದೀರಾ? ಜಿಂಜರ್ ಗಾರ್ಲಿಕ್ ಅಲ್ಲ? ಇಲ್ಲ, ಬರೀ ಗಾರ್ಲಿಕ್ ಚೆನ್ನಾಗಿ. ಹೌದು. ಹಿಂಗು ಒಂಚೂರು ಚಿಟಿಕೆ ಅಷ್ಟು ಹಾಕಿದ್ರೆ? ಹೌದು, ಸಾಕು. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರೇನು ಬೇಡ? ಇಲ್ಲ, ನೀರ್ ಬೇಡ. ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಷ್ಟು ಹೆಸರು ಬೇಳೆ ಪೇಸ್ಟ್ ಇದೆಯೋ ಅಷ್ಟೇ ಮೊಸರು ಹಾಕೋಬೇಕು. ಅಷ್ಟೇ ಹಾಕೋಬೇಕು. ಜಾಸ್ತಿ ಹಾಕೊಂಡ್ರೆ ಲಿಕ್ವಿಡ್ ತರ ಆಗ್ಬಿಡತ್ತೆ ಅಂತನಾ? ಒಂದ್ 3/4 ಕಪ್ ಅಷ್ಟು ಆಗಿದೆ ಅಲ್ವಾ? ಇಷ್ಟೇ ಮೊಸರು ಹಾಕೋಬೇಕು. ಹೆಸರು ಬೇಳೆ ನೆನ್ಸಿಟ್ಟಿರುವಂತ ಹೆಸರು ಬೇಳೆ, ಅದಕ್ಕೊಂದ್ ಸ್ವಲ್ಪ ಚಿಲ್ಲಿ ಮತ್ತೆ ಶುಂಠಿ ಪೇಸ್ಟ್, ಒಂಚೂರು ಹಿಂಗು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೆ. ಅದು 3/4 ಕಪ್ ಅಷ್ಟು ಬೆರೆಸ್ಕೊಂಡಿದ್ದೆ. ಇದಕ್ಕಿಷ್ಟೇ ಇವಾಗ ಮೊಸರು. ಇಷ್ಟು ಮೊಸರು. ಮತ್ತೆ ಇವಾಗ ಇದಕ್ಕೆ ಸಾಲ್ಟ್, ಹಲ್ದಿ ಪೌಡರ್, ಇಂಗು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಗ್ಲೇ ರುಬ್ಬಕ್ ಹಾಕಿದೀವಿ, ಇವಾಗ ಸ್ವಲ್ಪ ಸಾಕು. ಹಲ್ದಿ, ಸಾಲ್ಟ್, ಇಂಗು, ಅರಿಶಿನ ಪುಡಿ, ಒಂದ್ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀರಾ. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಇದನ್ನ ಮಿಕ್ಸ್ ಮಾಡ್ಬೇಕು. ಕಾಯಿ ತುರಿ ಇಟ್ಕೊಂಡಿದ್ದೀರಾ? ಏನಕ್ಕೂ? ಅದೆಲ್ಲ ಗಾರ್ನಿಶಿಂಗ್ ಮಾತ್ರ. ಇವಾಗ ಇದನ್ನ ಪ್ಯಾನ್ಗೆ ಹಾಕೊಂಡು ಮಿಕ್ಸ್ ಮಾಡ್ತಾ ಸ್ಟರ್ ಮಾಡ್ತಾ ಇರ್ಬೇಕು. ಅದು ಗಟ್ಟಿ ಆಗೋವರೆಗೂ ಸ್ಟರ್ ಮಾಡ್ತಾ ಇರ್ಬೇಕು. ಸೊ ನೀರು ಎಣ್ಣೆ ಏನು ಹಾಕಂಗಿಲ್ಲ ಇದಕ್ಕೆ? ಇಲ್ಲ. ಇದು ಥಿಕ್ ಆಗುತ್ತೆ, ಅಲ್ಲಿವರೆಗೂ ಈ ತರಾನೇ ಸ್ಟರ್ ಮಾಡ್ತಾ ಇರಬೇಕು. ಇದು ಆಕ್ಚುಲಿ ಎಲ್ಲಿಂದ ಇದು ರೆಸಿಪಿ? ಯಾವ ಕಡೆದಿದು? ಮಹಾರಾಷ್ಟ್ರ, ಬಿಂದಿಯಾ ಅಂತ.
ಇದು ಸಿಮ್ಮಲ್ಲೇ ಇರಬೇಕು. ಜೋರ್ ಮಾಡಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಸ್ಟರ್ ಮಾಡ್ತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಈ ತರ ಈಗ ಇನ್ನೊಂದ್ ಸ್ವಲ್ಪ ಆಯ್ತಿದು. ಇದನ್ನ ತಟ್ಟೆಗೆ ಗೀ ಹಾಕ್ಬಿಟ್ಟು ಅದ್ರ ಮೇಲೆ ಕೇಕ್ ತರ ಸರ್ವ್ ಮಾಡ್ಬಿಟ್ಟು ಇದ್ರ ಮೇಲೆ ಒಗ್ಗರಣೆ ಹಾಕೋದು. ಇದ್ರ ಮೇಲೆ ಒಗ್ಗರಣೆ ಹಾಕ್ಬೇಕು. ಸೊ ತಳ ಬಿಡುತ್ತಾ ಇದು? ಅಂಟ್ತಾ ಇದೆ ಅಲ್ಲ? ಬಿಡ್ತಾ ಇದೆ. ಹೌದು ನೋಡಿ, ಗೊತ್ತಾಗುತ್ತಲ್ಲ ಬಿಡುತ್ತೆ. ಹಿಂಗ್ ನೋಡಿ. ಸೊ ಸಾಕು ಇಷ್ಟು. ಇದು ಏನಿದು, ಸ್ನಾಕ್ಸ್ ಅಥವಾ ಇದು? ಇಲ್ಲ, ಮಹಾರಾಷ್ಟ್ರೀಯನ್ ಇದನ್ನ ಟಿಫನ್ ಆಗಿ ಯೂಸ್ ಮಾಡ್ತಾರಂತೆ. ಹೌದಾ? ಯಾ. ಸೊ ಹೇಗಿರುತ್ತೆ ತಿನ್ನಕ್ಕೆ? ಖಾರ ಖಾರ, ಸಖತ್ ಖಾರ ಇರುತ್ತೆ. ಖಾರ ಇದ್ರೆ ಚೆನ್ನಾಗಿರುತ್ತಂತೆ. ಬಟ್ ನೀವ್ ಇದನ್ನ ತಿಂಡಿಗೆ ಬಳಸ್ತೀರಾ ಅಥವಾ ಸುಮ್ನೆ ಸಾಯಂಕಾಲ ಸ್ನಾಕ್ ತರ? ನಮ್ಗೆಲ್ಲ ಈ ತರ ಟಿಫನ್ ಆಗಲ್ಲ. ಹೌದು. ಸೊ ಸಂಜೆ ಈಗ ಯಜಮಾನ್ರ ಆಫೀಸ್ ಇಂದ ಬಂದಾಗ ಅಥವಾ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನೋ ಒಂದು ಲೈಟ್ ಫುಡ್ ಮಾಡ್ಕೊಡ್ಬೇಕು, ಹೆವಿ ಇರ್ಬೇಕು. ಹೌದು, ಸಾಕು. ಇದು ಹಸಿ ವಾಸನೆನೂ ಹೋಗಿದೆ. ಇವಾಗ ತಟ್ಟೆಗೆ ತುಪ್ಪ ಹಾಕ್ಬಿಟ್ಟು ಇದನ್ನ ತಟ್ಟೆಗೆ ಹಾಕಿದ್ರೆ ಆಯ್ತು. ಒಗ್ಗರಣೆಗೆ ಒಂದು ಬಾಂಡ್ಲಿ ಕೊಡಿ. ಸೊ ಇದಕ್ಕೂ ತುಪ್ಪ ಬಳಸ್ತೀರಾ ಅಥವಾ ಎಣ್ಣೆ ಹಾಕ್ತೀರಾ? ನಿಮ್ಗೇನು ಇಷ್ಟ? ತುಪ್ಪ ಇಷ್ಟನಾ, ಎಣ್ಣೆ ಇಷ್ಟನಾ? ನನಗೆ ಖಂಡಿತ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಇಷ್ಟ. ಆಯ್ತು, ಅದೇ ಹಾಕಿ. 1 ಸ್ಪೂನ್ ಸಾಕು. ಸಾಕಾಗುತ್ತಾ? ಹಾ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ. ಎಷ್ಟು ಖಾರಕ್ಕೆ ಬೇಕೋ ಅಷ್ಟು. ನೀವು ಹೇಳಿದ್ರಿ ಈ ರೆಸಿಪಿ ಖಾರ ಜಾಸ್ತಿ ಅಂತ. ಚಿಟಿಕೆ ಇಂಗು ಟೇಸ್ಟ್ಗಷ್ಟೇ. ಆಗಿದೆ ಅಲ್ವಾ? ಇದ್ರ ಮೇಲೆ ಅಶ್ವಿನಿ ಕೊತ್ತಂಬರಿ ಮೇಲ್ಗಡೆ. ಕಾಯಿ ತುರಿ. ಓಕೆ ಅಶ್ವಿನಿ, ಹೆಸರು ಬೇಳೆ ಕಾಂಡ್ವಿ ರೆಡಿ ಆಗಿದೆ. ಓಕೆ ಅನಿತಾ, ನಾನು ತಿನ್ನಕ್ಕೆ ರೆಡಿ ಇದ್ದೀನಿ. ಅನಿತಾ, ಟೇಸ್ಟ್ ಮಾಡ್ತಾ ಇದ್ದೀನಿ. ಮಾಡಿ. ಖಾರ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು, ಬಟ್ ಆದ್ರೂ ನಮ್ಮ ವ್ಯೂವರ್ಸ್ಗೆ ಹೇಳಬೇಕು, ಮನೇಲಿ ಉಪ್ಪಿಟ್ಟು ತಿಂದು ಬೋರ್ ಆಗೋಗಿರುತ್ತೆ. ಸೊ ಉಪ್ಪಿಟ್ಟು ಬದಲಾಗಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡೋದಾದ್ರೆ ಈ ರೆಸಿಪಿ ಅಂತೂ ಬೆಸ್ಟ್. ಹೌದು, ತುಂಬಾ ಮೈಲ್ಡ್ ಆಗಿದೆ. ಸೊ ನೀವು ಒಗ್ಗರಣೆಗೆ ಮಾತ್ರ ಕಾಯಿ ತುರಿ ಎಲ್ಲ ಬಳಸಿದ್ದೀರಾ ಮೇಲೆ ಪ್ರೆಸೆಂಟೇಷನ್. ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಬೇಡ, ಹಾಗೆ ತಿನ್ಬೋದು. ತುಂಬಾ ಚೆನ್ನಾಗಿದೆ ಅನಿತಾ, ಥ್ಯಾಂಕ್ ಸೂಪರ್. ಮೂಂಗ್ ದಾಲ್ ಖಾಂಡವಿ ಮಾಡಲು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಹೆಸರುಬೇಳೆ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಇಂಗನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಅದನ್ನು ಒಂದು ಬೌಲ್ಗೆ ಹಾಕಿಕೊಂಡು ಹೆಸರುಬೇಳೆ ಅಳತೆಯಷ್ಟೇ ಮೊಸರು, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಳ್ಳಿ. ಆ ಮಿಶ್ರಣವನ್ನು ಒಂದು ಬಾಣಲಿಗೆ ಹಾಕಿ ಗಟ್ಟಿ ಪೇಸ್ಟ್ ಆಗೋ ತನಕ ಬೇಯಿಸಿ. ಅದನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕಿಕೊಂಡು ಕೊನೆಗೆ ಸಾಸಿವೆ, ಒಣಮೆಣಸಿನಕಾಯಿ, ಇಂಗಿನ ಒಗ್ಗರಣೆ ಮಾಡಿಕೊಂಡು ಹೆಸರು ಬೇಳೆ ಮಿಶ್ರಣದ ಮೇಲೆ ಹಾಕಿ ಕೊತ್ತಂಬರಿ ಮತ್ತು ಕಾಯಿ ತುರಿಯಿಂದ ಗಾರ್ನಿಶ್ ಮಾಡಿದರೆ ಮೂಂಗ್ ದಾಲ್ ಖಾಂಡವಿ ಸವಿಯಲು ಸಿದ್ಧ. ಓಕೆ ಅನಿತಾ, ಸೊ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಿದ್ದೀರಾ? ಬಟಾಟಾ ಚಿವಡ. ಬಟಾಟಾ ಚೂಡ ಏನದು? ಅದೊಂದು ಸ್ನಾಕ್, ಈವ್ನಿಂಗ್ ಸ್ನಾಕ್ ಐಟಮ್. ಸೊ ನಾವೆಲ್ಲ ಅವಲಕ್ಕಿ ಮಾಡ್ಕೊತೀವಿ. ಬಟಾಟಾ ಅಂದ್ರೆ ಪೊಟ್ಯಾಟೊ. ಹಾ. ಸೊ ಪೊಟ್ಯಾಟೊ, ಅವಲಕ್ಕಿ ಬದಲು ಪೊಟ್ಯಾಟೊ. ನನಗೆ ತುಂಬಾ ಖುಷಿ ಆಗ್ತಿದೆ, ಎಲ್ಲ ಸ್ನಾಕ್ ಐಟಮ್ಸ್ ಮಾಡ್ಕೊಡ್ತಿದ್ದೀರಾ. ಶುರು ಮಾಡೋಣ. ಬಟಾಟೊ ಚೂಡ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ. ಆಲೂಗೆಡ್ಡೆ, ಎಳ್ಳು ಪುಡಿ, ಸಕ್ಕರೆ ಪುಡಿ, ಕಡಲೆಕಾಯಿ ಬೀಜ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸಾಲ್ಟು, ದ್ರಾಕ್ಷಿ, ಗೋಡಂಬಿ. ಶುರು ಮಾಡೋಣ. ಮೊದಲು ಆಲೂಗೆಡ್ಡೆ ನೀರೆಲ್ಲ ತೆಗ್ದು ಅದನ್ನ ಸೋಸ್ಕೊಂಡು ನೀರೆಲ್ಲ ತೆಗ್ದು ಎಣ್ಣೆಲಿ ಕರ್ಕೋಬೇಕು. ಸೊ ಆಲೂಗೆಡ್ಡೆ ಸಣ್ಣದಾಗಿ ತುರ್ಕೊಂಡಿದ್ದೀರಾ? ತುರ್ಕೋಬೇಕು. ತುರ್ಕೊಂಡು ಸ್ವಲ್ಪ ನೀರಲ್ಲಿ ಹಾಕಿಟ್ಟಿರೋದು ಯಾಕೆ ಅಂದ್ರೆ ಬಣ್ಣ ಚೇಂಜ್ ಆಗಬಾರ್ದು ಅಂತ.
ಕರಿಯೋದ್ರಿಂದ ಏನಂದ್ರೆ ಒಂದು ಚೂರುನು ನೀರ್ ಇರಬಾರ್ದು. ಇರಬಾರ್ದು. ಸೊ ಹಾಗಾದ್ರೆ ಎಣ್ಣೆ ಇಟ್ಕೊಂಡ್ಬಿಡೋಣ ಅನಿತಾ? ಎಣ್ಣೆ ಕರಿಯಕ್ಕೆ ಇಟ್ಕೊಳ್ಳೋಣ. ಇದೀಗ ಆಗಿದ್ಯಾ ಅನಿತಾ? ಆಗಿದೆ. ಅದ್ರೂ ನೀರ್ ಇರುತ್ತಲ್ಲ, ಸೊ ಸಿಡಿಯುತ್ತೆ ಎಣ್ಣೆಲಿ ಕರಿಬೇಕಾದ್ರೆ. ಒಂದ್ ಬಟ್ಟೆಲಿ ನೀರ್ನೆಲ್ಲ ತೆಗೆದ್ ಬಿಡೋಣ. ಬಟ್ಟೆಲಿ ಸುಮ್ನೆ ನೀರೆಲ್ಲ ತೆಗ್ದ್ಬಿಡೋಣ. ಯಾಕೆಂದ್ರೆ ನಾವ್ ಇದನ್ನ ಎಣ್ಣೆಲಿ ಹಾಕೋದ್ರಿಂದ ತುಂಬಾನೇ ಹುಷಾರಾಗಿರ್ಬೇಕು. ಹೌದು. ಇಮಿಡಿಯೇಟ್ಲಿ ನಾವು ಮಾಡ್ತೀವಿ ಅಂದಾಗ ತುರ್ಕೊಂಡು ಇಮಿಡಿಯೇಟ್ ಆಗಿ ಹಾಕೋಬಹುದು ಅಲ್ವಾ? ಆದ್ರೂ ಕೂಡ ಒಂದ್ ಸ್ವಲ್ಪ ಪೊಟ್ಯಾಟೊ ಅಲ್ಲಿ ಇದ್ದೇ ಇರುತ್ತೆ ನೀರಿನ ಅಂಶ ಇರುತ್ತೆ. ಸೊ ನಮ್ ಸೇಫ್ಟಿಗೆ. ಹೌದು. ಸೊ ಈ ತರ ನೀಟಾಗಿ ಬಟ್ಟೆಲಿ ಹಾಕಿ ಹಿಂಡಿದಾಗ ಇರೋ ನೀರೆಲ್ಲ ಬಂದ್ಬಿಡುತ್ತೆ. ಹೌದು. ಆಗ ಎಣ್ಣೆ ಸಿಡಿಯಲ್ಲ. ಹೌದು. ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ ಅನ್ಕೋತೀನಿ. ಹೌದು, ನೀರೆಲ್ಲ ತೆಗ್ದಿದ್ದೀರಾ ಅಲ್ವಾ? ಹೌದು, ತೆಗೆದಾಗಿದೆ. ಇವಾಗ ಇದನ್ನ ಎಣ್ಣೆಲಿ ಕರ್ಕೊಳ್ಳೋಣ. ಸೊ ಮಕ್ಕಳು ಎಲ್ಲ ತುಂಬಾ ಇಷ್ಟ ಪಡ್ತಾರಲ್ವಾ ಇದನ್ನೆಲ್ಲ? ಹೌದು. ಈವ್ನಿಂಗ್ ನನ್ನ ಮಗನ್ಗಂತೂ ತುಂಬಾ ಇಷ್ಟ ಈ ತರ ಮಿಕ್ಸ್ಚರ್. ಅದಾದ್ರೆ ಚೆನ್ನಾಗಿ ತಿಂತಾರೆ. ಸೊ ಮಕ್ಳಿಗೆ ಆಲೂಗೆಡ್ಡೆನೂ ಒಳ್ಳೇದು. ಹೌದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಇದು ಎಷ್ಟೊತ್ತು ಹುರ್ಕೋಬೇಕು ಹೀಗೇನೆ? 2 ಮಿನಿಟ್ಸ್ ಫ್ರೈ ಆದ್ರೆ ಸಾಕು. ಆ ಬಣ್ಣ ಚೇಂಜ್ ಆಗ್ಬೇಕು. ಬ್ರೌನ್ ಆದ್ರೆ ಸಾಕು. ಸೊ ಸಿನಿಮಾ ಎಲ್ಲ ನೋಡ್ತೀರಾ ಅನಿತಾ? ಸೊ ವೆರಿ ಸ್ಪೋರ್ಟಿವ್ ಅಂತ ಗೊತ್ತಾಗುತ್ತೆ ನೀವು ನೋಡಿದ್ರೆ. ಫುಲ್ ಆಫ್ ಲೈಫ್, ಫುಲ್ ಜೋಶ್ ಅಂತ. ಸೊ ಯಜಮಾನ್ರೆ ಹೇಗೆ? ಸೈಲೆಂಟಾ ಹೇಗೆ? ಅವ್ರು ತುಂಬಾ ಸೈಲೆಂಟು, ನಾನ್ ತುಂಬಾ ಈಗ ಬರ್ತಾರಲ್ಲ ಗೊತ್ತಾಗುತ್ತೆ. ಅಂದ್ರೆ ತುಂಬಾ ಜೋರ್ ಅಂತಲ್ಲ? ತುಂಬಾ ಜೋರ್ ಅಂದ್ರೆ ಅವ್ರು ಅಷ್ಟೊಂದು ಮಾತಾಡಲ್ಲ, ನಾನು ಜಾಸ್ತಿ ಮಾತಾಡ್ತೀನಿ ಅಷ್ಟೇ. ಅದಕ್ಕೆ ಕಾಂಪನ್ಸೇಟ್ ಆಗೋಗಿದೆ. ನಿಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಸೊ ಎಲ್ಲಿ ನೋಡಿದ್ ಹಸ್ಬೆಂಡ್ ನ ಫಸ್ಟ್? ಮನೆಯಲ್ಲಿ ಆಬ್ವಿಯಸ್ಲಿ. ಸೊ ಮನೆಗ್ ಬಂದಿದ್ರಾ? ಹಾ. ಸೊ ನೋಡ್ದಾಗ ಹೇಗಿತ್ತು ರಿಯಾಕ್ಷನ್? ಫಸ್ಟ್ ಟೈಮ್ ರಿಜೆಕ್ಟ್ ಮಾಡಿದ್ರು ಅವ್ರೆ. ಅಯ್ಯೋ, ಅನಿತಾ ಅವ್ರು ರಿಜೆಕ್ಟ್ ಮಾಡಿದ್ರಾ? ಅವ್ರ ಮನೇಲಿ ಎಲ್ರು ಬೇಡ ಅಂತ ರಿಜೆಕ್ಟ್ ಮಾಡಿದ್ರು. ಜಾಸ್ತಿ ಮಾತಾಡ್ತಾರೆ ಹುಡುಗಿ ಅಂತ? ಅಲ್ಲ, ಫಸ್ಟ್ ಫೋಟೋ ಚೆನ್ನಾಗಿಲ್ಲ ಅಂತ. ಫೋಟೋ ಚೆನ್ನಾಗಿ ಕಾಣ್ತಿರ್ಲಿಲ್ವಾ? ಗೊತ್ತಿಲ್ಲ ಅವ್ರ ಕಣ್ಣಿಗೆ. ಓಕೆ, ಆಮೇಲೆ ಇದಾಗಿದೆ ಅಶ್ವಿನಿ. ಸಾಕ ತೆಗಿಬಿಡೋಣ. ಆಮೇಲೆ ಮನೆಗ್ ಬಂದ್ ನೋಡ್ಬಿಟ್ಟು ಮುದ್ದಾಗಿರೋ ಹುಡುಗಿನ ಒಪ್ಕೊಂಡ್ಬಿಟ್ರ ಯಜಮಾನ್ರು? ಗೊತ್ತಿಲ್ಲ, ಅವ್ರು ಕೇಳಿ ಅವ್ರನ್ನ. ಈಗ ಬರ್ತಾರಲ್ಲ ಕೇಳ್ತೀನಿ. ಸೊ ನೀವ್ ಹೇಳ್ದಾಗೆ ಎಣ್ಣೆ ಏನ್ ಮಾಡ್ಬೇಕು? ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡಾಗ ಎಕ್ಸೆಸ್ ಆಯಿಲ್ ಎಲ್ಲ ಅಬ್ಸರ್ವ್ ಆಗುತ್ತಲ್ವಾ? ಇವಾಗ ಕಡ್ಲೆಕಾಯಿ ಬೀಜ ಫ್ರೈ ಮಾಡ್ಕೋಬೇಕು. ಸಾಕ? ಸೊ ಜಾಸ್ತಿ ಇಷ್ಟಪಡೋರು ಕಡಲೆ ಬೀಜ ಜಾಸ್ತಿ ಹಾಕೋಬಹುದಲ್ವಾ? ಹೇಳ್ತಾ ಇದಲ್ಲ, ಫಸ್ಟ್ ನೋಡಕ್ ಬಂದಾಗ ಬೇಡ, ಮನೇಲಿ ಎಲ್ಲಾರು ಬೇಡ ಅಂತ. ಸೊ ಇವರು ಇಲ್ಲ, ನಾನ್ ಬರಲ್ಲ ಅಂತ ಹೇಳಿದ್ರಂತೆ ಅವ್ರ ಭಾವನ್ಗೆ. ಅವ್ರ ಭಾವ ಹಂಗೆ ಕರ್ಕೊಂಬಂದಿದ್ರು ಸುಮ್ನೆ. ಇಲ್ಲ, ಯಾರು ಬೇರೆ ಮನೆಗೆ ಹೋಗ್ಬೇಕು ಬಾ ಅಂತ. ಸಂಡೇ ಯೂಶಲಿ ಸಾಫ್ಟ್ವೇರ್ ಈವ್ನಿಂಗ್ ಅಷ್ಟೇ ಅಲ್ಲ ಹಾಲಿಡೇಸ್. ಸೊ ಹಾಗಾದ್ರೆ ಯಜಮಾನ್ರು ಸಾಫ್ಟ್ವೇರ್ ಇಂಜಿನಿಯರ್? ಯಾ. ಆಮೇಲೆ ಮನೆಗ್ ಬಂದ್ಮೇಲೆ ಫಸ್ಟ್ ನೋಡಿದ ತಕ್ಷಣ ಒಪ್ಕೆ ಅಂದ್ರಂತೆ. ಎಲ್ಲಾರ್ಗು ಶಾಕು. ಏನ್ ಫೋಟೋ ಅಲ್ಲಿ ಬೇಡ ಅಂದ್ಬಿಟ್ಟು ಮನೆಗೆ ಹೋಗಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹೀಗೆ ಶುರು ಆಗಿದ್ದು. ಸೊ ಕೇಳ್ಬೇಕು ಯಾಕಂತಾರ ಅನ್ನಿಸ್ತು ಅಂತ. ಆಮೇಲೆ ಗೊತ್ತಾಯ್ತಾ ನೋಡಿದ್ಮೇಲೆ ಅವ್ರಿಗೆ ನೀವೇ ಆ ಹುಡುಗಿ, ಫೋಟೋ ನೋಡಿದ ಹುಡುಗಿ ನೀವೇ ಅಂತ ಗೊತ್ತಾಯ್ತು? ಎಂತ ಬ್ಯೂಟಿಫುಲ್ ಆಗಿರೋ ಹುಡುಗಿ ಮಿಸ್ ಆಗ್ಬಿಟ್ಟಿದ್ಲಲ್ಲಪ್ಪ ಅಂತ ಅನ್ಕೊಂಡಿರ್ತಾರ. ಆಮೇಲೆ ಹೇಳಿದಾರಾ? ಇಲ್ಲ ಕಣೆ, ತುಂಬಾ ಬೇಜಾರಾಗತ್ತೆ ನೋಡು, ಆತರ ಏನಾದ್ರು ನನ್ ಬರ್ಲಿಲ್ಲ ಅಂದಿದ್ರೆ ನಿನ್ನಂತ ಬ್ಯೂಟಿಫುಲ್ ವೈಫ್ ಮಿಸ್ ಆಗಿ ಹೋಗ್ತಿದ್ಲಲ್ಲ ಅಂತ ಆತರ ಹೇಳಿದಾರೆ ಯಾವತ್ತದು? ಹೇಳಿಲ್ಲಪ್ಪ. ಹೇಳಲ್ಲ ಅಲ್ಲ? ವೆರಿ ಬ್ಯಾಡ್ ಅಲ್ಲ, ಅದೇನಕ್ಕೆ ಹೇಳಲ್ವೋ ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 10 years. ಅದಕ್ಕೆ ಹೇಳಲ್ಲ. ಫಸ್ಟಿಂಗನು ಹೇಳಿಲ್ವಲ್ಲ. ಏನ್ ಗೊತ್ತಾ, ಹೆಣ್ಮಕ್ಳಿಗೆ ಗೊತ್ತು, ಹೆಣ್ಮಕ್ಳಿಗೆ ಯಾವಾಗ್ಲೂ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ 2 ಕೊಂಬ್ ಇದ್ದೇ ಇರುತ್ತೆ. ಸೊ 4 ಆಗ್ಬಿಡತ್ತಲ್ಲ, ಸೊ ಅದರಿಂದ ಅದಕ್ಕೆ ಕರೆಕ್ಟ್. ಅದು 100% ಕರೆಕ್ಟ್. ಸೊ ನಾವ್ ಅನ್ಕೋಬೇಕು, ನಾವ್ ಚೆನ್ನಾಗಿಲ್ಲ ಅಂದಿದ್ರೆ ಅವ್ರು ನಮ್ಮನ್ನ ಮದ್ವೆ ಆಗ್ತಿರ್ಲಿಲ್ಲ, ನಾವ್ ಚೆನ್ನಾಗಿಲ್ಲ ಅಂದ್ರೆ ಅವ್ರು ನಮ್ಮನ್ನ ಇಷ್ಟಪಡ್ತಾರೆ. ಆಬ್ವಿಯಸ್ಲಿ ಚೆನ್ನಾಗಿದ್ದೀವಿ ಅಂತ.
ಸೊ ಅಶ್ವಿನಿ ಇದಾಗಿದೆ ಈಗ. ಮಾಡ್ಬೇಕಾ? ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಬೇರೆ ಇದಕ್ಕೆ ಬರೀ ಹಾಕ್ಕೋಬೇಕಾ? ಬರೀ ಕಡಲೆಕಾಯಿ ಬೀಜ ಮಾತ್ರ ಹಾಕೊಳ್ಳೋಣ. ಈಗ ಇದ್ರಲ್ಲೇ ಗೋಡಂಬಿ ಹುರ್ಕೊಳ್ಳೋಣ. ನಿಮ್ಗೆ ಮೂವಿಗೆ ಹೋಗೋದು ಇಷ್ಟನಾ? ಹೊರಗಡೆ ಮೂವಿ ನೋಡೋದಕ್ಕ ಇಷ್ಟಪಡ್ತೀನಿ, ಹೋಗ್ತೀನಿ. So, ಯಾವ ಸಿನಿಮಾ? ನನಗೆ ಉಪ್ಪಿ ಅಂದ್ರೆ ತುಂಬಾ ಇಷ್ಟ. ಉಪ್ಪಿ ಅಂಡ್ ಪುನೀತ್ ಅಂದ್ರೆ ಪುನೀತ್. ಇಷ್ಟ ಅಂತೆ, ಹೌದಾ? ಪುನೀತ್ ನನ್ ಮಗಳ ಫ್ಯಾನ್. ಆಹಾ. ಪುನೀತ್ ಅಂದ್ರೆ ಪ್ರಾಣ ಬಿಡ್ತಾಳೆ. ಇನ್ನು ಅವಳಿಗೆ 3 years. ಓಕೆ. 2 years ಇಂದಾನೆ ಅಮ್ಮ ನಾನು ಹುಟ್ಟಿದಾಗ ಪುನೀತ್ ಏನ್ ಮಾಡ್ತಿದ್ರು, ನಾನು ಹುಟ್ಟಿದಾಗ ಪುನೀತ್ ನನ್ನ ನೋಡಿದಾರ, ಇದೇ ಕ್ವಶನ್ಸ್ ಅವಳು ಕೇಳೋದು. ಅಷ್ಟೊಂದು ದೊಡ್ಡ ಫ್ಯಾನು. ಅದಕ್ಕೆ ನಾನು ಫ್ಯಾನ್ ಆಗ್ಬಿಟ್ಟಿದ್ದೀನಿ ಪುನೀತ್ ಅಂದ್ರೆ ಅಷ್ಟೊಂದು ಇಷ್ಟ. ಇವಾಗ ಇದಕ್ಕೆ ಪೊಟ್ಯಾಟೊ ಫ್ರೈ ಮಾಡ್ಕೊಂಡಿರೋದು ಮಿಕ್ಸ್ ಮಾಡ್ಕೊಳ್ಳೋಣ. ಅಶ್ವಿನಿ ಇವಾಗ ಆಯ್ತು. ಇವಾಗ ಕಡಲೆಕಾಯಿ ಬೀಜ, ಗೋಡಂಬಿ ಮತ್ತೆ ಪೊಟ್ಯಾಟೊ ಇಷ್ಟು ಮಿಕ್ಸ್ ಮಾಡಿದೀವಿ. ಇದಕ್ಕೆ ಇವಾಗ ಎಳ್ಳು ಪುಡಿ ಲಾಸ್ಟ್ ಅಲ್ಲಿ. ಲಾಸ್ಟ್ ಅಲ್ಲಿ ಇವಾಗ ಇದಕ್ಕೆ ಎಳ್ಳು ಪುಡಿ ಅಂದ್ರೆ ಬಿಳಿ ಎಳ್ಳು. ಬಿಳಿ ಎಳ್ಳನ್ನ ಒಂಚೂರು ಹುರ್ಕೊಂಡು ಪುಡಿ ಎಣ್ಣೆನು ಹಾಕಿಲ್ಲ, ಹಾಗೆ ಬಿಸಿ ಬಾಣ್ಲೆಲಿ ಹುರ್ಕೊಂಡು ಪುಡಿ ಮಾಡ್ಕೊಂಡಿರ್ಬೇಕು. ಸೊ ನೋಡ್ಕೊಂಡು ನಾವು ಎಷ್ಟು ಬೇಕಾಗತ್ತೆ ಅಷ್ಟು ಮಾತ್ರ ಹಾಕೋಬೇಕು ಎಳ್ಳು ಪುಡಿ, ಬಿಳಿ ಎಳ್ಳು ಪುಡಿ. ಜೀರಾ ಪೌಡರ್. ಖಾರಕ್ಕೇನು ಹಾಕಿಲ್ಲ, ಅದರಿಂದ ಲಾಸ್ಟ್ ಅಲ್ಲಿ ಪುಡಿ. ಇದು ಸಕ್ಕರೆ ಪುಡಿ, ಚೂರು ಟೇಸ್ಟ್ಗೆ. ಉಪ್ಪು, ಖಾರ, ಸಿಹಿ. ಲಾಸ್ಟ್ ಅಲ್ಲಿ ದ್ರಾಕ್ಷಿ. ನಿಮ್ ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಹಾಗೇನು ತಿನ್ಬೋದು. ಇವಾಗ ಇದನ್ನ ಮಿಕ್ಸ್ ಮಾಡೋಣ ಅಶ್ವಿನಿ. ನಮ್ ಕಡೆ ನಾವು ಮಿಕ್ಸ್ಚರ್ ಎಲ್ಲ ಮಾಡ್ತೀವಲ್ಲ, ಆ ತರ ಅವರು ಈ ತರ ಪೊಟ್ಯಾಟೋಸ್ ಅಲ್ಲಿ ಬಳಸಿ ಮಾಡುವಂತದ್ದು. ನಾವು ಜಸ್ಟ್ ಫಾರ್ ಚೇಂಜ್ ಉಪಯೋಗಿಸಬಹುದು. ಮಿಕ್ಸ್ಚರ್ ಕಡಲೆ ಪುರಿ ಮಾಡ್ಕೋತೀವಿ ನಾವು, ಹೌದು ನಮ್ ಕಡೆ. ಬಟ್ ಅವರೆಲ್ಲ ಈ ತರ ಪೊಟ್ಯಾಟೋಸ್ ನಾರ್ತ್ ಸೈಡ್ ಅಲ್ಲೆಲ್ಲ ಜಾಸ್ತಿ. ನಿಮ್ ಊರ್ ಯಾವ್ದು ಅನಿತಾ? ಕುಣಿಗಲ್. ಕುಣಿಗಲ್. ಹುಟ್ಟಿದ್ದಲ್ಲೇನಾ? ಕುಣಿಗಲ್ಲೇನ? ಇಲ್ಲ, ಬೆಂಗಳೂರಲ್ಲಿ ಹುಟ್ಟಿದ್ದು. ರಾಜಾಜಿನಗರ್. ಇರೋದೆಲ್ಲ ಇಲ್ಲಿ, ಬಟ್ ನೇಟಿವ್ ಇಸ್ ಕುಣಿಗಲ್. ಕುಣಿಗಲ್. ಸರಿ ಅಶ್ವಿನಿ, ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಓಕೆ. ರೆಡಿ ಅಶ್ವಿನಿ. ಬಟಾಟಾ ಚಿವಡಾ ರೆಡಿ ಟು ಈಟ್. ಬಟಾಟಾ ಚಿವಡಾ ಇಸ್ ರೆಡಿ ಟು ಈಟ್. ಎಸ್. ಲೋಟ ಕಾಫಿ ಪಕ್ಕದಲ್ಲಿ ಇದ್ಬಿಟ್ರೆ ಈವ್ನಿಂಗ್ ಸ್ನಾಕ್ಸ್ ಮುಗೀತು. ಖಾರ, ಸಿಹಿ, ಉಪ್ಪು, ಅದ್ರ ಜೊತೆ ಕಡಲೆ ಬೀಜ, ದ್ರಾಕ್ಷಿ, ಗೋಡಂಬಿ. ಅನಿತಾ, ಸೂಪರ್. ತುಂಬಾ ಚೆನ್ನಾಗಿದೆ. ಸಾಯಂಕಾಲದ ಹೊತ್ತು ಆರಾಮಾಗಿ ಟಿವಿ ಈವ್ನಿಂಗ್ ಸ್ನಾಕ್ಸ್ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ನೋಡಿ, ಎಲ್ಲ ಖಾಲಿ ಮಾಡ್ಬೇಕಂತ ಅನ್ನಿಸ್ತಾ ಇದೆ. ಸೊ ಸ್ಕೂಲಿಂದ ಬಂದ ತಕ್ಷಣ ಮಕ್ಳಿಗೆ ಏನಪ್ಪ ಮಾಡ್ಕೊಡೋದು ಅಂತ ಯೋಚನೆ ಇದ್ದಾಗ ಇದನ್ನ ಮಾಡ್ಕೊಟ್ರೆ ಚೆನ್ನಾಗಿ ತಿಂತಾರೆ. ಮಗನ್ ತುಂಬಾ ಇಷ್ಟ. ಹೌದಾ? ವೆರಿ ನೈಸ್. ಓಕೆ. ಸೊ ತಿಂತ ಹಾಗೆ ನಾವು ತಿನ್ನಿಸ್ತಾ ಮಕ್ಳಿಗೆ ಮಸ್ಕ ಹೊಡಿಸ್ತಾ ಹೋಮ್ವರ್ಕ್ ಮಾಡಿಸ್ಬಿಡ್ಬೋದು ಅಲ್ವಾ? ಬಟಾಟಾ ಚಿವಡಾ ಮಾಡಲು ಮೊದಲಿಗೆ ತುರಿದ ಆಲೂಗಡ್ಡೆಯನ್ನು ಎಣ್ಣೆಯಲ್ಲಿ ಕರೆದು ತೆಗೆದು ಒಂದು ಬೌಲಿಗೆ ಹಾಕಿಕೊಳ್ಳಿ. ಅದಕ್ಕೆ ಬೇರೆ ಬೇರೆಯಾಗಿ ಹುರಿದುಕೊಂಡಿದ್ದ ಕಡಲೆ ಬೀಜ ಮತ್ತು ಗೋಡಂಬಿಯನ್ನು ಹಾಕಿ, ನಂತರ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಅಚ್ಚಕಾರದ ಪುಡಿ, ಸಕ್ಕರೆ ಪುಡಿ, ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಕಲಸಿ. ಈಗ ಬಟಾಟಾ ಚಿವಡಾ ಸವಿಯಲು ಸಿದ್ಧ. ಈಗ ಇದೇ ಖುಷಿಲಿ 2 ರೆಸಿಪಿ ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ. ಸೊ ನಿಮ್ಮ 3ನೇ ರೆಸಿಪಿ ಏನ್ ಹೇಳ್ಕೊಡ್ತಿದ್ದೀರಾ? ಕುಮ್ಕಿ ಸಬ್ಜಿ. ಕುಮ್ಕಿ ಸಬ್ಜಿ. ಓಕೆ, ಹೆಸರೇ ಒಂಥರ ಟಂಗ್ ಟ್ವಿಸ್ಟರ್ ತರ ಇದೆ. ಸೊ ಏನೇನ್ ಸಾಮಗ್ರಿಗಳು ಬೇಕು ಕುಮ್ಕಿ ಸಬ್ಜಿ ಮಾಡೋದಕ್ಕೆ ಅಂತ ಹೇಳ್ಬಿಡಿ. ಮಶ್ರೂಮ್, ಸಾಲ್ಟ್, ಟೊಮ್ಯಾಟೊ, ಈರುಳ್ಳಿ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಚ್ಕಾರದ ಪುಡಿ, ಜೀರಾ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ. ಶುರು ಮಾಡೋಣ. ಮೊದಲು ಒಂದು ಬಾಂಡ್ಲಿ ಕೊಡಿ.
ಕುಮ್ಕಿ ಅಂದ್ರೆ ಏನು? ಮಶ್ರೂಮ್ ಅಂತ ಹೇಳಿದ್ರಿ ನೀವು ಅವಾಗ್ಲೇ. ಹಿಂದಿಲಿ ಕುಂಬ್ ಅಂದ್ರೆ ಮಶ್ರೂಮ್, ಕುಮ್ಕಿ ಅಂದ್ರೆ? ಕುಮ್ಕಿ ಕುಮ್ಕಿ. ಮಶ್ರೂಮ್ ಸಬ್ಜಿ ಅಂತ ಹೇಳಿದ್ರೆ ಹಾ 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 ಹಾ. ಹಿಂದಿಲಿ ಪೂರ್ತಿ ವರ್ಡ್ ಫಿನಿಶ್ ಮಾಡಕ್ಕೆ ಕುಮ್ಕಿ ಸಬ್ಜಿ ಅಷ್ಟೇ. ಕುಮ್ಕಿ ಸಬ್ಜಿ. ಓಕೆ, ಇಟ್ಸ್ ಲೈಕ್ ದಟ್. ಯಾ. ಇವಾಗ ಇದಕ್ಕೆ ಎಣ್ಣೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಾ, ಸಾಕಾ? ಎಣ್ಣೆ ಕಾಯ್ದ್ಮೇಲೆ ಈರುಳ್ಳಿ, ಸೊ ಈರುಳ್ಳಿ ಒಂದ್ ಈರುಳ್ಳಿ ತಗೊಂಡಿದ್ದೀರಾ? ಸಣ್ಣ ಸಣ್ಣದಾಗಿ ಹಚ್ಕೋಬೇಕಾ? ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಸೊ ಈಗ ನೀವು ಮಾಡ್ತಾ ಇರುವಂತಹ ಗ್ರೇವಿ ಚಪಾತಿ, ರೋಟಿ, ನಾನ್ ಯಾವ್ದಕ್ಕಾದ್ರೂ ಚೆನ್ನಾಗಿರುತ್ತೆ. ಸೊ ಮನೇಲೆಲ್ಲ ನೀವೇ ಅಡ್ಗೆ ಮಾಡೋದಾ? ಹಾ. ಎಷ್ಟು ಜನ ಇದ್ದೀರಾ ನೀವು ಮನೇಲಿ? 4 ಜನ. ನೀವು, ಹಸ್ಬೆಂಡ್, ನನ್ನ ಮಕ್ಕಳು, ನಾನು. ಸೊ ಹಸ್ಬೆಂಡ್ ಮದ್ವೆ ಆದ್ಮೇಲೆ USA ಗೆ ಹೋಗಿದ್ದಿದ್ದ ಅಥವಾ ಮದ್ವೆಗೆ ಮುಂಚೆ ಅಲ್ಲಿ ಇದ್ದಿದ್ದ? ಮದ್ವೆಗ್ ಮುಂಚೆ 5 years ಇದ್ರು. ಆದ್ಮೇಲೆ 4 months ಹೋಗಿದ್ರು. ಮದ್ವೆ ಆದ್ಮೇಲೆ? ಆಮೇಲೆ ನಾನು ಹೋಗಿದ್ದೆ ಅವ್ರ ಜೊತೆ. ನಾನು 4 months. ಆಮೇಲೆ ಇಲ್ಲೇ. ಸೊ ಇವಾಗ ಅಶ್ವಿನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಅರ್ಧ ಸ್ಪೂನ್. 1 ಸ್ಪೂನ್. ಫಸ್ಟ್ ಟೈಮ್ US ಗೆ ಹೋದಾಗ ಹೇಗೆ ಅನ್ನಿಸ್ತು? ತುಂಬಾ ಒಳ್ಳೆ ಒಳ್ಳೆ ಪ್ಲೇಸಸ್ ಇದೆ ಅಲ್ಲಿ. ಎಲ್ಲ ಹೋಗಿದ್ವಿ. ಡೆನ್ವರ್ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು ನನಗೆ. ಸೊ ನಿಮ್ಗೆ ತುಂಬಾ ಇಷ್ಟ ಆಗಿದ್ದ ಜಾಗ ಯಾವ್ದಲ್ಲಿ? ಅಲ್ಲಿ ತುಂಬಾ ಇಷ್ಟ ಆಗಿದ್ದು ಡೆನ್ವರ್ ಅಲ್ಲಿ ಫುಲ್ ಸ್ನೋ ಪ್ಲೇಸ್ ಇದೆ. ಫುಲ್ ಸ್ನೋ ಅಲ್ಲಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸ್ನೋ ನೋಡಿದ್ದು. ದಟ್ ವಾಸ್ ವೆರಿ ನೈಸ್. ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ಜಿಂಕೆಗಳು ರೋಡಲ್ಲೇ, ಮನೆ ಎದುರುಗಡೆನೆ ಜಿಂಕೆಗಳು ಓಡಾಡ್ತಾ ಇರುತ್ತೆ. ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಅಶ್ವಿನಿ, ಈಗ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಇವಾಗ ಅಶ್ವಿನಿ ಇದು ಹಾಕ್ತಾ ಇರ್ಲಿ. ಮಶ್ರೂಮ್ ಹಾಕೋಣ ಇದಕ್ಕೆ. ಮಶ್ರೂಮ್ ಹಾಕ್ಬಿಟ್ಟು ಟೊಮ್ಯಾಟೋನ ಪ್ಯೂರಿ ಮಾಡ್ಕೋಬೇಕು. 1 ಕಪ್ ಮಶ್ರೂಮ್. 1 ಕಪ್ ಅಂತ ಹೇಳಿದ್ರೆ ಒಂದು 4 to 5 ಮಶ್ರೂಮ್. ಸೊ ನಾನು ಹಾಗಾದ್ರೆ ಮಶ್ರೂಮ್ ಫ್ರೈ ಮಾಡ್ತಾರಲ್ಲ, ನೀವು ಪ್ಯೂರಿ ಮಾಡ್ಕೋತೀರಾ? ಟೊಮೆಟೊ ಎಷ್ಟು ತಗೊಂಡಿದ್ದೀರಾ ನೀವು? 2 ಚಿಕ್ಕದು, 2 ಟೊಮ್ಯಾಟೊ. ದೊಡ್ಡದಾದ್ರೆ ಒಂದೇ ಸಾಕು, ಇಲ್ಲಾಂದ್ರೆ 2 ಟೊಮ್ಯಾಟೊ. ನೀರೇನು ಹಾಕೋದು ಬೇಡವಾ? ಏನು ಬೇಡ. ಸಾಲ್ಟ್ ಹಾಕೋಣ ಇವಾಗ. ಸೊ ಅಶ್ವಿನಿ, ಇವಾಗ ಟೊಮ್ಯಾಟೊ ಪ್ಯೂರಿ ಆ್ಯಡ್ ಮಾಡೋಣ. ಸೊ ಚೆನ್ನಾಗಿ ಮಶ್ರೂಮ್ ಫ್ರೈ ಆದ್ಮೇಲೆ ಟೊಮ್ಯಾಟೊ ಪ್ಯೂರಿಯನ್ನು ಆ್ಯಡ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಡೈಲಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ದೇವ್ರಾಣೆ ಮೂವಿ ತಂಡ ಬಂದಿದ್ರಲ್ಲ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಸರ್. ನಾನ್ ವೆಜ್ ಚಿಕನ್ ಪೆಪ್ಪರ್ ಫ್ರೈ ಮಾಡಿದ್ರ ಮನೇಲಿ? ಸಖತ್ತಾಗಿತ್ತು. ಮತ್ತೆ ಫಿಶ್ ಅಂತೂ ಇನ್ನೂ ಸಖತ್ತಾಗಿತ್ತ? ನೋಡ್ತಾ ಇರ್ತಾರೆ ಸೊ ಲಯ ಅವರು. ಹಾಗಾಗಿ ಸರ್ ನೋಡಿ ತುಂಬಾ ಜನ ಫ್ಯಾನ್ಸ್ ಆಗ್ಬಿಟ್ರು ನಿಮ್ಗೆ. ಸೊ ಇದಕ್ಕೆ ಇವಾಗ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಅಚ್ಕಾರದ ಪುಡಿ, ಜೀರಾ ಪೌಡರ್, ಗರಂ ಮಸಾಲ ಮತ್ತೆ ಧನಿಯಾ ಪುಡಿ. ಸ್ವಲ್ಪ ನೀರು ಬೇಕು ಅಶ್ವಿನಿ. ಇದಕ್ಕೆ ಚೂರು ಕೊತ್ತಂಬರಿ ಮತ್ತೆ ಕಸೂರಿ ಮೇಥಿ ಆ್ಯಡ್ ಮಾಡೋಣ. ಸೊ ಕೊತ್ತಂಬರಿ ಸೊಪ್ಪು ಅಗೇನ್ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕಸೂರಿ ಮೇಥಿ, ಕಸೂರಿ ಮೇಥಿ ಅಂದ್ರೆ ಡ್ರೈ ಮೇಥಿ ಲೀವ್ಸ್ ಅಲ್ಲ ಇದು? ಹೌದು. ಸೊ ಮೇಥಿ ಲೀಫ್ ಈ ತರ ಡ್ರೈ ಇಲ್ಲ ಫ್ರೆಶ್ ಇತ್ತು ಅಂದ್ರೆ ಆಡ್ ಮಾಡ್ಕೋಬಹುದಾ? ಅದೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಶೋರ್. ಸ್ವಲ್ಪ ಗಾರ್ನಿಶಿಂಗ್ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಿದ್ದೀರಾ?
ಸೊ ಕುಮ್ಕಿ ಸಬ್ಜಿ ರೆಡಿ. ಕುಮ್ಕಿ ಸಬ್ಜಿ ರೆಡಿ ಆಗಿದೆ. ತುಂಬಾ ಯಂಗ್ ಆಗಿರೋ ಅನಿತಾ ಮಾಡ್ಕೊಟ್ಟಿರೋ ಅಂತ. ಏನಾಗಿದೆ? ಟೊಮ್ಯಾಟೊ ಪ್ಯೂರಿ, ಹುಳಿ, ಹೌದು. ಮಶ್ರೂಮ್, ಒಳ್ಳೆ ಕಾಂಬಿನೇಷನ್. ಚಪಾತಿಗೆ, ರೋಟಿಗೆ, ನಾನ್ಗೆ ಚೆನ್ನಾಗಿ. ಚಪಾತಿಗಂತೂ ಒಳ್ಳೆ ಗ್ರೇವಿ ಅಂತೂ ಆಕ್ಚುಲಿ ನಾನ್ ಮಾತ್ರ ಅಲ್ಲ, ನಮ್ಮ ವ್ಯೂವರ್ಸು ಕಲ್ತ್ಕೊಂಡಿದ್ದಾರೆ. ಬಿಕಾಸ್ ಮಶ್ರೂಮ್ ಅಂತೂ ಎಷ್ಟೊಂದು ಜನಕ್ಕೆ ಇಷ್ಟ ಇರುತ್ತೆ. ಪರ್ಫೆಕ್ಟ್. ಕುಮ್ಕಿ ಸಬ್ಜಿ ಮಾಡುವ ವಿಧಾನ: ಕಾದ ಎಣ್ಣೆಯಲ್ಲಿ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಮಶ್ರೂಮ್ ಮತ್ತು ಉಪ್ಪನ್ನು ಹಾಕಿ ಬಾಡಿಸಿ. ನಂತರ ಒಂದು ಮಿಕ್ಸಿ ಜಾರಿಗೆ ಟೊಮ್ಯಾಟೊ ಹೋಳುಗಳನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಅದನ್ನು ಮಶ್ರೂಮ್ ಮಿಶ್ರಣಕ್ಕೆ ಹಾಕಿ ಕಲಸಿ. ಅದರ ಜೊತೆಗೆ ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕೊತ್ತಂಬರಿ ಮತ್ತು ಕಸ್ತೂರಿ ಮೇಥಿಯನ್ನು ಹಾಕಿ ಬೇಯಿಸಿ. ಕೊನೆಗೆ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿದರೆ ಕುಮ್ಕಿ ಸಬ್ಜಿ ಸವಿಯಲು ಸಿದ್ಧ. ಅನಿತಾ, ಸೊ ಅವಾಗ್ಲಿಂದ ಯಜಮಾನ್ರ ಬಗ್ಗೆ ಹೇಳ್ತಾ ಇದ್ರಿ, ನೀವು ಫೋಟೋ ನೋಡಿ ರಿಜೆಕ್ಟ್ ಮಾಡಿ ಆಮೇಲೆ ನಿಮ್ಮನ್ನೇ ನೋಡಕ್ ಬಂದು ನಿಮ್ಮನ್ನ ಮದ್ವೆ ಆದ್ರು ಅಲ್ವಾ? ಸೊ ಕೋಪ ಇದೆಯಾ ಅಥವಾ? ಕೋಪ ಏನಿಲ್ಲ, ಈ ತರ ಸುಮಾರು ಜನ ಗಂಡ್ಗಳು ಬಂದು ಹೋಗಿದ್ರಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಪರವಾಗಿಲ್ಲ, ಬಟ್ ರಿಜೆಕ್ಟ್ ಮಾಡಿದ್ ನಿಮ್ ಯಜಮಾನ್ರು, ಯಾಕಂದ್ರೆ ನೀವು ಅವ್ರನ್ನೆಲ್ಲ ರಿಜೆಕ್ಟ್ ಮಾಡಿದ್ರಿ ಅಲ್ವಾ? ಓಕೆ, ಟಿಟ್ ಫಾರ್ ಟ್ಯಾಟ್ ಅದು. ಹೌದು. ಓಕೆ, ಸೊ ಈಗ ಯಜಮಾನ್ರು ನಿಮ್ ಮದ್ವೆ ಆಗ 10 ವರ್ಷ ಆಗಿದೆ. ಸೊ ಕರ್ದ್ಬಿಡೋಣ ಅವ್ರನ್ನ. ಯಾಕೆ ರಿಜೆಕ್ಟ್ ಮಾಡಿದ್ರು? ಇಷ್ಟು ಸುಂದರವಾಗಿರೋ ಹುಡುಗಿನ ನಾನು ಕೇಳ್ಬೇಕು. ಕೇಳಿ, ಸೊ ಕರೀಗೂ ಗೊತ್ತಾಗುತ್ತೆ ಅಲ್ವಾ? ಸೊ ಮನೇಲಿ ಹೇಗ್ ಕರಿತೀರಾ? ಕರೀರಿ. ಸಿಟ್ಟಲ್ಲಿ ಕರಿಯೋದು, ಆ ಸ್ಟೈಲಲ್ಲಿ ಕರಿಬೇಕು. ಕರೀರಿ, ಹೇಗ್ ಕರಿತೀರಾ? ಬನ್ರಿ. ಹಲೋ ಮೇಡಮ್. ಹಲೋ ಶ್ರೀನಿವಾಸ್ ಅವರೇ, ವೆಲ್ಕಮ್ ಟು ದ ಶೋ. ನಾನ್ ಚೆನ್ನಾಗಿದ್ದೀನಿ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸೊ ಸೂಪರ್. ಅವಾಗ್ಲಿಂದ ಅನಿತಾ ನನ್ಗೆ ಹೇಳ್ತಿದ್ರು, ನಿಮ್ ಬಗ್ಗೆ ತುಂಬಾನೇ ಹೇಳಿದ್ರು. ಸೊ ನೀವೀಗ ನಿಮ್ ಬೆಸ್ಟ್ ರೆಸಿಪಿ ಏನೋ ಹೇಳ್ಕೊಡಕ್ ಬಂದಿದ್ದೀರಾ. ಸೊ ಅದಕ್ಕಿಂತ ಮುಂಚೆ ಯಾಕೆ ಸುಂದರವಾಗಿರೋ ಹುಡುಗಿನ ಫೋಟೋ ನೋಡ್ಬಿಟ್ಟು ರಿಜೆಕ್ಟ್ ಮಾಡಿದ್ದೀರಾ? 10 years ಬ್ಯಾಕ್ ಫೋಟೋ ನೋಡಿದ್ರೆ ನೀವು ಇಲ್ಲಿ ಕರೀತಾ ಇರಲಿಲ್ಲ. ಬಟ್ ಹೇಗ್ ಮದ್ವೆ ಆದ್ರಿ ಮತ್ತೆ? 1947 ಟೈಪ್ ಅಲ್ಲಿ ಫೋಟೋ ತಗ್ಸ್ಕೊಂಡಿದ್ಲು ಅವಳು. ಓಕೆ. ಸೊ when I saw the photo there was no smile, nothing. ಹಿಂಗಿದ್ಲು. ಸೊ ಬಟ್ ಐ ಡೈರೆಕ್ಟ್ಲಿ ರಿಜೆಕ್ಟೆಡ್. ಬೇಡ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದ್ಮೇಲೆ ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಐ ವಿಲ್ ಬಿ ಗೋಯಿಂಗ್ ಟು ಅವ್ರ ಮನೆಗೆ ಹೋಗ್ತಾ ಇದೀನಿ ಅಂತ ಗೊತ್ತಿರಲಿಲ್ಲ. ನಮ್ಮ ಭಾವ ಬನ್ನಿ ಇಲ್ಲೇ ಹೋಗ್ಬೇಕು ಅಂತ ಕರ್ಕೊಂಡು ಹೋದ್ರು. ಸೊ ವೆನ್ ಐ ವೆಂಟ್ ಇನ್ಸೈಡ್ ಅಂಡ್ ದೆನ್ ವೆನ್ ಶಿ ಆಮೇಲೆ ಒಳಗಡೆ ಬಂದ್ಮೇಲೆ ಇದು ಬ್ಯೂಟಿಫುಲ್ ಸ್ಮೈಲ್ ಇದೆಯಲ್ಲ ಅವಳದು, ಅದನ್ನ ನೋಡ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯ್ತು. ವೆರಿ ನೈಸ್. ಓಕೆ, ಹೀಗೆ ಯಾವಾಗ್ಲೂ ನಗ್ನಗ್ತಾ ಇರ್ಲಿ. ಅನಿತಾ ಸ್ಮೈಲ್ ಅಂತೂ ತುಂಬಾ ಚೆನ್ನಾಗಿದೆ. ಓಕೆ ಶ್ರೀನಿವಾಸ್, ಏನ್ ಹೇಳ್ಕೊಡ್ತಾ ಇದೀರಾ ಈಗ? ಮೊದಲು ಈಗ ಆರೆಂಜ್ ಮಿಲ್ಕ್ ಶೇಕ್, ಈಗ ಸಮ್ಮರ್ ಬರ್ತಾ ಇದೆ, ಮಕ್ಕಳಿಗೆ ನಮ್ಗೆ ಎಲ್ಲರಿಗೂ ಸಮ್ಮರ್ ಅಲ್ಲಿ ಒಳ್ಳೆ ಡ್ರಿಂಕ್. ಶ್ರೀನಿವಾಸ್ ಅವರೇ, ಆರೆಂಜ್ ಮಿಲ್ಕ್ ಶೇಕ್ ಶುರು ಮಾಡೋಣ. ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ ಅನಿತಾ. ಆರೆಂಜ್, ಶುಗರ್ ಪೌಡರ್, ಏಲಕ್ಕಿ ಪುಡಿ, ಕಂಡೆನ್ಸ್ಡ್ ಮಿಲ್ಕ್ ಮತ್ತೆ ಹಾಲು. ಈಗ 1 ಕಪ್ ಹಾಲಿದೆ. ಸೊ ಇದನ್ನೇನ್ ಮಾಡ್ಬೇಕು ಅಂದ್ರೆ ನಾವು ನಿಧಾನವಾಗಿ ಫುಲ್ ಬಾಯ್ಲ್ ಆಗ್ಬೇಕಿದು. ಸೊ ಇದ್ರ ಕ್ವಾಂಟಿಟಿ ಇದೆಲ್ಲ ಫುಲ್ ಬಾಯ್ಲ್ ಆಗಿ ಇದ್ರ ಹಾಫ್ ಬಾಯ್ಲ್ ಆಗೋ ತನಕ. ಈಗ ನಾವು 1 ಲೀಟರ್ ಹಾಲು ತಗೊಂಡಿದ್ರೆ ಅದು ಅರ್ಧ ಆಗೋವರೆಗೂ ಬಾಯ್ಲ್ ಆಗಬೇಕು. ಸೊ ಅನಿತಾ, ಹೇಗ್ ಮನೇಲೆಲ್ಲಾನು? ತುಂಬಾನೇ ನನ್ಗಂತೂ ತುಂಬಾ ಇಷ್ಟ ಆಯ್ತು, ಯಾಕೆಂದ್ರೆ ಅವಾಗ್ಲಿಂದ ನಗ್ನಗ್ತಾ ನಂಗೊಂದ್ 3 ರೆಸಿಪೀಸ್ ಹೇಳ್ಕೊಟ್ರು. ಸೊ ನೀವ್ ಹಸ್ಬೆಂಡ್, ಸೊ ನಿಮ್ಗೆ ಗೊತ್ತಿರುತ್ತೆ ಹೇಗೆ ಅಂತ. ನಮ್ಗೆ ಯಾರಿಗೂ ಗೊತ್ತಿಲ್ದಿರೋಂತ ಒಂದ್ ವಿಷಯ ಏನು ಅನಿತಾ ಬಗ್ಗೆ? ತುಂಬಾ ಕಿರ್ಚಾಡ್ತಾರೆ. ಹೌದಾ? ಈಗ ಇದು ಕಾಯ್ದಿದೆ ಇದು. ಈಗ ಇದಕ್ಕೆ ನಾವು ಕಂಡೆನ್ಸ್ ಮಿಲ್ಕ್ ಹಾಕ್ಬೇಕು 3 ಚಮಚ. ಸೊ ಈಗ ನಾವು ಒಂದು ದೊಡ್ಡ ಕಪ್ ಅಷ್ಟು, ಅಂದ್ರೆ 1/4 ಲೀಟರ್ ಅಷ್ಟು ನಾವು ಹಾಲು ತಗೊಂಡ್ರೆ ಅದನ್ನ ಅರ್ಧ ಆಗಕ್ ಬಿಡ್ಬೇಕು. ಕರೆಕ್ಟ್. ಅದಕ್ಕೆ 1 3 ಸ್ಪೂನ್ ಅಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ಬೇಕಾ? 3 ಚಮಚ ಅಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ಬೇಕು. ಇದು ಮಿಲ್ಕ್ ಮೈಟ್ ಕಂಡೆನ್ಸ್ ಮಿಲ್ಕ್ ಇದು. ಈಗ ಇದನ್ನ ಸ್ಟಿರ್ ಮಾಡ್ತಾ ಇರಬೇಕು. ಈಗ ಆಫ್ ಮಾಡೋಣ.
ಕೂಲ್ ಆದ್ಮೇಲೆ ಈಗ ಇದಕ್ಕೆ ಆರೆಂಜ್ ಪಲ್ಪ್, ಶುಗರು, ಆಮೇಲೆ ಏಲಕ್ಕಿ ಹಾಕ್ಬೇಕು. ಏಲಕ್ಕಿ ಪುಡಿ ಮುಂಚೆನೆ ಮಾಡ್ಕೊಂಡಿದ್ದೇವೆ, ಇದನ್ನ ಇದಕ್ಕೆ ಹಾಕ್ಬೇಕು ಕೂಲ್ ಆದ್ಮೇಲೆ. ಹೌದು, ಈ ಕೂಲ್ ಆಗೋಷ್ಟ್ರೊಳಗೆ ನಾವು ಆರೆಂಜ್ ಜ್ಯೂಸ್ ನ ತಗೊಳ್ಳೋಣ. ಹಾಗಾದ್ರೆ ಕೂಲ್ ಮಾಡಕ್ ಬಿಡೋಣ ಅಲ್ಲ, ಸ್ವಲ್ಪ ಕೂಲ್ ಆಗ್ಲಿ. ಅಶ್ವಿನಿ, ಇವಾಗ ಆರೆಂಜ್ ಜ್ಯೂಸ್ ತಕೊಳ್ಳೋಣ. ಸೊ ನೀರು ಶುಗರ್ ಏನು ಹಾಕ್ಬಾರ್ದು, ಹಾಗೆ ಡೈರೆಕ್ಟ್ ಆಗಿ ನಾವು ಆರೆಂಜ್ ಸ್ಕ್ವೀಸ್ ಮಾಡ್ಕೋಬೇಕು. ಆರೆಂಜ್ ನೋಡ್ತಾ ಇದ್ರೆ ಒಂಥರ ಫ್ರೆಶ್ನೆಸ್ ಅಲ್ವಾ? ಸಮ್ಮರ್ ಅಲ್ಲಿ ಫ್ರೂಟ್ ಜ್ಯೂಸ್ ಅಂದ್ರೆ ಯಾರು ಬೇಡ ಅಂತಾರೆ. ಆರೆಂಜ್ ತುಂಬಾ ಒಳ್ಳೇದು ಅಶ್ವಿನಿ, ಇದರಲ್ಲಿ ವಿಟಮಿನ್ ಸಿ. ಸೊ ಆರೆಂಜ್ ಜ್ಯೂಸ್ ಸಮ್ಮರ್ ಅಲ್ಲಿ ಮಕ್ಕಳಿಗೆ ಇವಾಗ ಆಟ ಆಡ್ಕೊಂಡ್ ಬರ್ತಿರ್ತಾರೆ, ಸಮ್ಮರ್ ವೆಕೇಶನ್ಸ್ ಇರುತ್ತೆ, ತುಂಬಾ ಹೊರಗಡೆ ಹೋಗಿ ಆಟ ಆಡ್ಕೊಂಡ್ ಬರ್ತಾರೆ, ಡಿಹೈಡ್ರೇಷನ್ ಆಗಿರುತ್ತೆ, ಅವಾಗ ಇದನ್ನ ಜ್ಯೂಸ್ ನ ಕೊಟ್ರೆ ಫುಲ್ ರಿಲ್ಯಾಕ್ಸ್ ಆಗ್ತದೆ. ಈಗ ಆರೆಂಜ್ ಜ್ಯೂಸ್ ತಗೊಂಡಿದ್ದೀವಿ ನಾವೀಗ. ಸೊ ಇದರಲ್ಲಿ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಕೊಂಬೋಣ. ಸೊ ಅದಾದ್ಮೇಲೆ ಕೂಲ್ ಆಗಿರುತ್ತಲ್ಲ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಜಾರ್ ಬೇಕು ನಿಮ್ಗೆ ಅಲ್ವಾ? ಸೊ ಜಾರಲ್ಲಿ ಅದನ್ನ ಫಿಲ್ಟರ್ ಕೊಡ್ತೀನಿ, ಹಾಗೆ ಡೈರೆಕ್ಟ್ಲಿ ಯೂಸ್ ಮಾಡಬಹುದಲ್ವಾ? ಕೂಲ್ ಆಗಿದೆಯಾ ಹಾಲು? ಹಾಲು ಕೂಲ್ ಆಗಿದೆ, ಕೊಡ್ಲಾ? ಕೂಲ್ ಮಾಡ್ಕೊಂಡಿರೋ ಹಾಲನ್ನ ಇದಕ್ಕೆ ಹಾಕ್ಬೇಕು. ಸೊ ಆರೆಂಜ್ ಜ್ಯೂಸ್, 2 ಆರೆಂಜ್ ಜ್ಯೂಸ್ ತಗೊಂಡಿದ್ದೀರಾ. 1/4 ಲೀಟರ್ ಹಾಲನ್ನ ಕುದಿಸ್ಬಿಟ್ಟು ಒಂಚೂರು ಅರ್ಧಕ್ಕೆ ಅದಕ್ಕೆ ಕುದ್ದ ಮೇಲೆ ಸ್ವಲ್ಪ ತಿಕ್ಕ ಆಗಿರೋ ಹಾಲನ್ನ ಕಂಡೆನ್ಸ್ಡ್ ಮಿಲ್ಕ್. ಈಗ ಇದಕ್ಕೆ ಸಕ್ಕರೆ ಪೌಡರ್ ಮಾಡ್ಕೊಂಡಿದೀವಿ, ಅದನ್ನ ಹಾಕ್ಬೇಕು. ಇದಕ್ಕೆ 1 ಸ್ಪೂನ್ ಅಷ್ಟು ಹಾಕ್ಬೇಕು. ಅದಾದ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ಇದು ಏಲಕ್ಕಿ ಪುಡಿನ ಹಾಕ್ಬೇಕು. ಸೊ ಈಗ ಈ ಮಿಕ್ಸಿಗೆ ಆರೆಂಜ್ ಜ್ಯೂಸ್ ಪ್ಲಸ್ ಕೂಲ್ ಮಾಡ್ಕೊಂಡಿರೋ ಹಾಲು, ಶುಗರ್ ಹಾಕಿದೀವಿ. ಅದಾದ್ಮೇಲೆ ಏಲಕ್ಕಿ ಪೌಡರ್ ಮಾಡ್ಕೊಂಡು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಕೂಡ ನೀವು ಹಾಲಿಗೆ ಬೆರೆಸಿದ್ರಿ. ಕರೆಕ್ಟ್. ಓಕೆ. ಗಾರ್ನಿಶಿಂಗ್ ಈ ಏಲಕ್ಕಿ ಪುಡಿ ಮೇಲ್ಗಡೆ ಉದುರಿಸ್ಕೊಬಹುದು. ಸೊ ಅಶ್ವಿನಿ, ಈಗ ಬೇಸಿಗೆಗೆ ಬೇಕಾದಂತ ಆರೆಂಜ್ ಮಿಲ್ಕ್ ಶೇಕ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ತುಂಬಾ ಪ್ರೀತಿಯಿಂದ ಗಂಡ ಹೆಂಡತಿ ಇಬ್ರು ಮಾಡ್ಕೊಟ್ಟಿದ್ದೀರಾ. ಸೊ ನಂಗಂತೂ ತುಂಬಾ ಖುಷಿ ಇದೆ ಕುಡಿಬೇಕು ಅಂತ, ಯಾಕಂದ್ರೆ ಗಂಡ ಹೆಂಡತಿ ಅಡ್ಗೆ ಮನೇಲಿ ಇದ್ರೆ ಅವ್ರು ಅಡ್ಗೆ ಮಾಡೋದು ನೋಡೋಕೆ ಒಂಥರ ಚಂದ. ಸೊ ನನ್ಗಂತೂ ಖುಷಿ ಆಯ್ತು. ಶೆಕೆ ಆಗ್ತಿತ್ತು. ಅದ್ಭುತವಾಗಿರುತ್ತಲ್ಲ, ತುಂಬಾ ಚೆನ್ನಾಗಿದೆ. ಪೂರ್ತಿ ಖಂಡಿತ ಕುಡಿತೀನಿ. ನನ್ಗಂತೂ ಇಬ್ರು ಅಡ್ಗೆ ಮಾಡೋದು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿತ್ತು. ಸೊ ಆ ಖುಷಿಗೆ ಸಿಹಿ ಏನೋ ಮಾಡ್ಕೊಟ್ಟಿದ್ದೀರಾ ನೀವು. ಅಂಡ್ ಆಲ್ಸೋ ಬೇಸಿಗೆ. ಸೊ ಬೇಸಿಗೆ ಆಗಿರೋದ್ರಿಂದ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನಾವು ಬೇಸಿಗೆಗೆ ಬೇಕಾಗಿರುವಂತ ಜ್ಯೂಸಸ್ ನ ಹೇಳ್ಕೊಡ್ತೀವಿ. ಆರೆಂಜ್ ಮಿಲ್ಕ್ ಶೇಕ್ ಮಾಡಲು ಮೊದಲಿಗೆ ಒಂದು ಪಾತ್ರೆಗೆ ಹಾಲು ಹಾಕಿ ಕಾಯಿಸಿ, ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಗಟ್ಟಿ ಆಗೋ ತನಕ ಕುದಿಸಿ. ಒಂದು ಬೌಲ್ನಲ್ಲಿ ಆರೆಂಜ್ ಜ್ಯೂಸ್ ಅನ್ನು ಹಿಂಡಿಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ಆರೆಂಜ್ ಜ್ಯೂಸ್ ಮತ್ತು ಗಟ್ಟಿಯಾಗಿ ಕುದಿಸಿದ ಹಾಲಿನ ಮಿಶ್ರಣ, ಸಕ್ಕರೆ ಪುಡಿ ಮತ್ತು ಏಲಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಕೊನೆಗೆ ಒಂದು ಗ್ಲಾಸ್ನಲ್ಲಿ ಆರೆಂಜ್ ಪಲ್ಪ್ಗಳನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡಿದ್ದ ಹಾಲು ಆರೆಂಜ್ ಜ್ಯೂಸ್ ಅನ್ನು ಹಾಕಿದರೆ ಈಗ ಆರೆಂಜ್ ಮಿಲ್ಕ್ ಶೇಕ್ ಸವಿಯಲು ಸಿದ್ಧ. ಓಕೆ ಅನಿತಾ, ಹೇಳಿ ಹೇಗೆ ಅನಿಸ್ತು? ಹಸ್ಬೆಂಡ್ ಅಂಡ್ ವೈಫ್, ಗಂಡ ಹೆಂಡತಿ ಇಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬೆಸ್ಟ್ ರೆಸಿಪಿನ ಹೇಳ್ಕೊಟ್ರಿ, ಹೇಗೆ ಅನಿಸ್ತು? ಥ್ಯಾಂಕ್ಸ್ ಟು ಒಗ್ಗರಣೆ ಡಬ್ಬಿ. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಹಸ್ಬೆಂಡ್ ಜೊತೆ ಅಡುಗೆ ಮಾಡ್ತಿರೋದು. ಇಟ್ ವಾಸ್ ಅ ಡಿಫ್ರೆಂಟ್ ಎನ್ವಿರಾನ್ಮೆಂಟ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜೊತೆ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಲೈವ್ಲಿ ಆಗಿ ನಡೆಸ್ಕೊಟ್ರಿ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಅನಿತಾ. ಸೊ ಶ್ರೀನಿವಾಸ್, ಹೇಳಿ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಓಕೆ. ಸೊ ನಮ್ಮ ಫಸ್ಟ್ ಟೈಮ್ ನಾನು ಮಾಡ್ತಿರೋದು, ವೈಫ್ ಜೊತೆ ಮನೇಲಿ ಮಾಡಿರ್ತೀನಿ. ಹೌದು. ಆದ್ರೆ ಎಲ್ಲರೂ ಇನ್ ಫ್ರಂಟ್ ಆಫ್ ಕ್ಯಾಮೆರಾ. ಹೌದು. ಸೊ ಇಟ್ಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಓಕೆ. ಸೊ ಒಗ್ಗರಣೆ ಡಬ್ಬಿಗೆ ನನ್ನ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಬ್ರು ದಂಪತಿ ಇಷ್ಟು ದೂರ ಬಂದು ನಿಮ್ಮ ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಕಡೆ ಒಂದು ಪುಟ್ಟ ನೆನಪಿನ ಕಾಣಿಕೆ. ಅಶು ಬೆದ್ರಾ ವೆಂಚರ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಅನಿತಾ. ಶ್ರೀನಿವಾಸ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಹಾಗೆ ನೀವು ಹೇಳಿದ್ರಿ 9 ವರ್ಷ ಮುಗ್ದಿದೆ, ಈಗ 10ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದೀವಿ ಅಂತ. ಸೊ ವಿಶಿಂಗ್ ಯು ಬೋತ್ ಅ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ನೋಡಿದಲ್ಲ ವೀಕ್ಷಕರೇ, ಅನಿತಾ ಮತ್ತೆ ಅವರ ಹಸ್ಬೆಂಡ್ ಶ್ರೀನಿವಾಸ್ ಇಬ್ರು ಕೂಡ ಬಂದು ಅವರ 4 ಬೆಸ್ಟ್ ರೆಸಿಪೀಸ್ ಅನ್ನ ನಮ್ಗೆ ಹೇಳ್ಕೊಟ್ಟು, ಖಂಡಿತವಾಗ್ಲೂ ಆದಷ್ಟು ಬೇಗ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೋದು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಿಮ್ಮ ಬೆಸ್ಟ್ ರೆಸಿಪಿ ಜೊತೆಗೆ ನಿಮ್ಮ ಭಾವಚಿತ್ರವನ್ನ ನಮಗೆ ಇಮೇಲ್ ಮಾಡ್ಬೋದು ಅಥವಾ ನಮಗೆ ಪತ್ರದ ಮೂಲಕ ಕೂಡ ಬರೆದು ತಿಳಿಸ್ಬೋದು. ಖಂಡಿತ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಗೆಸ್ಟ್ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀ ಕನ್ನಡ. ಬಾಯ್.